ಹೇಳಿದ್ರೆ ಈ ಯಕ್ಷಾಭಿಮಾನಿಗಳು ನನಗೆ ಏನು ಪ್ರೀತಿ ಕೊಟ್ಟಿದ್ದಾರೋ ಅವರೆಲ್ಲರ ಸಹಕಾರದಿಂದ ನಾನು ನನ್ನ ಅಪ್ಪ ಅದೇ ಬಾಲ್ಯ ಜೀವನದಲ್ಲಿ ಒಂದು ಕನಸು ಕಂಡಿದ್ದ, ಮಗ ಒಬ್ಬ ಕಲಾವಿದ ಆಗ್ಬೇಕೆನ್ನುವುದಾಗಿ. ಆ ಕನಸು ಅವ್ರ ಅವ್ರ ಅಕಾಲಿಕ ಮರಣ ಆಯಿತು. ಅದ ನಂತರ ಅದು ಹಾಗೆ ಉಳಿದೋಯ್ತು. ನನ್ಗೆ ಆ ನೋವು ಈಗೂ ಕೂಡ ಇದೆ. ಆ ಅಪ್ಪನ ಆಸೆ ಇತ್ತು, ಋಣ ತೀರಿಸ್ಲಿಕ್ಕೆ ಜೀವಂತ ಇದ್ದ ಋಣ ತೀರಿಸ್ಲಿಕ್ಕೆ ಆಗೋದಿಲ್ಲ. ಅದ್ರಿಗೇನು ಮಾಡ್ಬೇಕು ಅನ್ನೋ ಆಸೆ ಹೊತ್ತಾಗ ನಾನು ನನ್ನ ಮಗನ ಹೆಸರು ಸಂಗಮ್ ಅಂತೇಳಿ, ಈ ಎರಡು ಮಕ್ಕಳು ಸಂಗಮ್ ಮತ್ತು ಸಂಭ್ರಮ ಅಂತೇಳಿ, ಮಡದಿ ಹೆಸರು ಸುನಂದ ಅಂತ, ಅಮ್ಮ ಸಾವಿತ್ರಿ. ಆವಾಗ ನನ್ನ ಅಪ್ಪನ ಸಂಸ್ಕರಣ ಅರ್ಥ ಸಂಗಮ್ ಸೇವಾ ಟ್ರಸ್ಟ್ ಅಂತ ಒಂದು ಸಂಸ್ಥೆನ ಡೀಡ್ ಮಾಡಿದೆ. ಪ್ರಥಮ ವರ್ಷ ನಾನು 5-6 ಜನ ಕಲಾವಿದರಿಗೆ, ಸಾಧಕರಿಗೆ ಸನ್ಮಾನ, ಜೊತೆಯಲ್ಲಿ ಒಂದು ಮೌಲ್ಯವತಿ ವೇದಿಕೆ ಮಾಡಿಕೊಂಡು ಜನರಿಗೆ ಒಳ್ಳೊಳ್ಳೆ ಚಿಂತನಾ ಕಾರ್ಯಕ್ರಮಗಳು, ಕಲಾವಿದರ ಪ್ರೋತ್ಸಾಹ ಮಾಡ್ತಾವ ಯಕ್ಷಗಾನ ಮಾಡುವಂತ ವರ್ಷ ಮಾಡ್ತಾ ಬಂದೆ. ಜೊತೆಯಲ್ಲಿ ನಾನು ನಾನಂತೂ ಪರಿಪೂರ್ಣ ಕಲಿಲಿಕ್ಕೆ ಆಗುದಿಲ್ಲ. ಆದ್ರೆ ಒಂದಿಷ್ಟು ವಿದ್ಯಾರ್ಥಿಗಳನ್ನಾದ್ರೂ, ಅಂದ್ರೆ ಒಂದಿಷ್ಟು ಯಕ್ಷಗಾನವನ್ನು ಆಸಕ್ತಿ ಕಲಿಸಿದ್ರೂ ಅದರ ಋಣ ತೀರಿಸಲಿಕ್ಕೆ ಆಗತ್ತಲ್ಲ. ಅದನ್ನು ನನ್ನ ಗುರುಗಳು GS ಭಾಗವತರು. ನಿಜವಲ್ಲ, ಆ ಸಂದರ್ಭದಲ್ಲಿ ಗುರುಗಳು ಕೂಡ ಕೋಟಿ ನಮ್ಮನ್ನ ಸಮರ್ಪಣೆ ಮಾಡ್ತಾ ಇದ್ದೀನಿ. ಯಾಕೆಂತಂದ್ರೆ ಒಂದು ಮಾತಿದೆ, ಯಾರು ತಮ್ಮ ಕಷ್ಟಗಳನ್ನ ಬದಿಗಿಟ್ಟು ಶಿಷ್ಯನ ಏಳಿಗೆ ಬಯಸುವಾತನೇ ಗುರು ಎನ್ನುವಂತ ಮಾತಿದೆ. ಅವರು ಅದಕ್ಕೆ ಪಾತ್ರಕ್ಕೆ ಅರ್ಹರು. ಯಾಕಂದ್ರೆ ಇಲ್ಲಿ ಬಂದಾಗ ತಮ್ಮ ಅನಾರೋಗ್ಯದಲ್ಲೂ ಕೂಡ ದಣಿವರಿಯದೆ ಯಾವುದೇ ಮನೆ ಸಮಸ್ಯೆ ಬಿಟ್ಕೊಂಡು ಇಲ್ಲಿ ನಮಗ್ ಕಲಿಸ್ತವ್ರು. ಅವರು ಮೊದಲು ಪ್ರಥಮವಾಗಿ ಅವ್ರು ಕಲಿಸ್ತವ್ರು. ಪ್ರಾಥಮಿಕ ಹಂತದಲ್ಲಿ ಪರಮೇಶ್ವರ ಹೆಗಡೆ ಅವರು ಆದ್ರೂ ಕೂಡ ಆ ನಂತರ ನಾನು ಅವರು ಅದರಿಂದ ನಿವೃತ್ತಿ ಆದ್ರು. ಇವರು ಆವಾಗ ಚಾಂತಲಿದ್ದಿದ್ರು. ಇವರ ಗುರುಗಳಂತ ಸ್ವೀಕಾರ ಮಾಡಿಕೊಂಡು ಹೆಚ್ಚಿನ ಅಭ್ಯಾಸ ಅವ್ರ ಹತ್ರ ಮಾಡಿದೆ ನಾನು. ಈಗ ಅವರು ಕೂಡ ವರ್ಷ ನಾವು ವೃತ್ತಿ ಜೀವನಕ್ಕೆ ಹೋಗ್ಬೇಕಾದ್ರೆ ಗುರುದಕ್ಷಿಣೆ ಕೊಟ್ಟೆ ಹೋಗ್ತೀನಿ, ಅವ್ರ ಆಶೀರ್ವಾದ ಪಡ್ಕೊಂಡೇ ಹೋಗ್ತೀನಿ. ಅವ್ರ ರಸದ ಕೊಡ್ತಾರೆ, ಮಗನಪತಿ ಜಾತಕದ್ದು ತಗೊಂಡೇ ಹೋಗ್ತೀನಿ. ಕೂಡ ಅವರನ್ನೇ ಈಗ ನನ್ನ ಸಂಸ್ಥೆಯಲ್ಲಿ ನಾನು ಗುರುಗಳ ಮಕ್ಕಳಿಗೆ ಕಳಿಸ್ಲಿಲ್ಲ, ಅವರು ಗುರುಗಳಿಂದ ನನ್ನ ಸಂಸ್ಥೆ ಉದ್ಘಾಟನೆ ಆಯಿತು. ಅವ್ರ ಗುರುತ್ವದಲ್ಲಿ ಒಂದು ಶಿಬಿರ ಮಾಡ್ತಾ ಬಂದೆ ನಾನು, ತರಬೇತಿ ಶಿಬಿರ. ಕೇಳಲ್ಪಟ್ಟೆ ನಿಮ್ಮ ಇಬ್ರು ಮಕ್ಕಳಿಗೂ ಇದ್ರಲ್ಲೇ ಬೆಳೆಸ್ಕೊಂಡು ಹೋಗ್ತಿದ್ರು, ಅವರಿಗೂ ಇದ್ರಲ್ಲಿ ಯಕ್ಷಗಾನದ ಕಲೆಯನ್ನು ಕಲಿಸ್ತಾ ಇದ್ದೀರಾ ಅಂತ ಕೇಳ್ಪಟ್ಟೆ. ಅದೌದು. ಆಮೇಲೆ ನಾನು ಇಲ್ಲಿ ಹೇಳ್ತೀನಿ ಒಂದು ನಿಮಿಷ. ಇಲ್ಲಿ ನನ್ನ ಅಪ್ಪನ ಅಂದ್ರೆ ದಿವಂಗತ ರಾಮಕಲ್ಯಾಣ ಸಂಸ್ಮರಣಾರ್ಥ ಒಂದಿಷ್ಟು ಪ್ರಶಸ್ತಿ ಪ್ರದಾನ ಮಾಡ್ತಾ ಬಂದೆ. ಮತ್ತೆ ಅಲ್ಲಿ ಯಕ್ಷಗಾನ ಕಲೆಯನ್ನು ಅವತ್ತು ರಂಜಿಸುವುದು ಮತ್ತೆ ಧಾರ್ಮಿಕ ಕಾರ್ಯಕ್ರಮ ಜೊತೆ ಇದೆಲ್ಲ ಮಾಡ್ತಾ ಬಂದೆ. ಈಗ ಅದು ಎಲ್ಲಿದೆ ಆಸಕ್ತರಿಗೆಲ್ಲ ಒಂದಿಷ್ಟು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸ್ತಾ ಬಂದೆ. ಅದು ನನ್ನ ಮಗನು ಕೂಡ, ಅವನಿಗೂ ಎಷ್ಟೊಂದು ಕಲಾವಿದ್ರ ಮಕ್ಕಳು ಸಹಜವಾಗಿ ಅದು ಬಂದ್ಬಿಡುತ್ತೆ. ಅವನು ಪಾಪ ಸ್ವಲ್ಪ ಅನಾರೋಗ್ಯದಲ್ಲಿ ಪೀಡಿತನಾದ್ರೂ ಕೂಡ ಈಗ ಆರೋಗ್ಯವಾಗಿದ್ದಾರೆ, ತೊಂದರೆ ಇಲ್ಲ. ಇನ್ನೊಂದೆರಡು ಚಿಕಿತ್ಸೆ ಆಗ್ಬೇಕು ಅವನಿಗೆ. ಈಗ ಹೇಗೆ ಮಾತುಗಳೆಲ್ಲ ಸ್ವಲ್ಪ ಯಕ್ಷಗಾನ ಬೇಕಾದಂತ ಮಾತು ಅದು ಅವನಿಗೆ ಸ್ವಲ್ಪ ಸಮಸ್ಯೆ ಇದೆ. ಅದೇನಾಗಿದೆ ಕೇಳಿದ್ರೆ ಅವನಿಗೆ ಸಿಡಿತುಟಿ ಆದ್ರಿಂದ ಇದು ಈ ಲಿಪ್ ಇದೆಯಲ್ಲ, 2 ಕಡೆ ಓಪನ್ ಆಗ್ಬಿಟ್ಟಿತ್ತು. ಮಾತಾಡುವಾಗ ಸ್ವಲ್ಪ ಕಷ್ಟ. ಪ್ರಾಜೆಕ್ಟ್ ಅಲ್ಲಿ ಅದು 1-2-3 ಹಂತದಲ್ಲಿ ಆಪರೇಷನ್ ಆಯ್ತು. ಅದು ಈಗ ಲಿಪ್ಪು ಪ್ಯಾಲೆಟು ಕ್ಲಿಯರ್ ಆಗಿದೆ. ಲಿಪ್ಪು ಸ್ವಲ್ಪ ಸಿಂಕ್ ಆಗಿದ್ದಕ್ಕಾಗಿ ಅದನ್ನ ನ್ಯಾಚುರಲ್ ಆಗಿ ಇಲ್ಲ ಇನ್ನು. ಆ ಡೆಂಟಲ್ ಮೊನ್ನೆ ಕಳೆದ 2 ತಿಂಗಳ ಹಿಂದೆ ಡೆಂಟಲ್ ಸರ್ಜರಿ ಮಾಡಿದೆ ಆರಾಮ್ ಹಾಸ್ಪಿಟಲ್ ಬೆಂಗಳೂರಲ್ಲಿ. ಡೆಂಟಲ್ ಸರ್ಜರಿ ಆಯ್ತು ಅವನಿಗೆ. ಅಂದ್ರೆ ಇಲ್ಲಿ ಹೊಸಡಲ್ಲಿ 2 ಹೋಲ್ ಇದ್ದಿತ್ತು, ಈ ಮಾಂಸ ತೆಗೆದು ಇಲ್ಲಿ ಹಾಕಿದ್ದಾರೆ ಅವನಿಗೆ. ಅದನ್ನು ಚೆನ್ನಾಗಿದೆ. ಈಗ ಇನ್ನೊಂದ್ಸರಿ ಕ್ಲಿಪ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಆಮೇಲೆ ಇದನ್ನ ನ್ಯಾಚುರಲ್ ಮಾಡೋ ಇದಾದ್ರು 16 ವರ್ಷ ನಂತರ ಮಾಡ್ಬೇಕಂತ. ಅದು ಆಗತ್ತಂತ ಹೇಳಿದ್ದಾರೆ ಡಾಕ್ಟರ್. ವಯೋಮಿತಿ ಮಾಡ್ಬೇಕು, ಅದು ದಿಢೀರ್ನೆ ಮಾಡಿಸ್ಲಿಕ್ಕೆ ಆಗಲ್ಲ, ಬೆಳವಣಿಗೆ ಆಗ್ಬೇಕಂತ. ಆತರ ಆದ್ರೆ ಅವನಿಗೆ ಸ್ಪಷ್ಟ ಮಾತು ನಮ್ಗೆ ತೊಂದರೆ ಇಲ್ಲ. ದಿನನಿತ್ಯ ನಮಗೆ ಏನು ಬೇಕಾದಂತ ಒಂದು ಮಾತು ಅದು ಸ್ಪಷ್ಟ ಇದೆ ಅವರಿಗೆ. ಆದ್ರೂ ಕೂಡ ತುಂಬಾ ಆಗ್ಬಹುದು ಅಂತ ನಿಮ್ಗೆ ವಿಶ್ವಾಸ ಇದೆ. ಮಾಡ್ತೀನಿ. ನೀವು ಎಷ್ಟ ಕಷ್ಟದಲ್ಲಿ ಎದ್ದು ಬಂದಿದ್ದೀರಾ, ಇದು ನೀವು ಇದ್ ಮಾಡ್ತೀರಾ. ನನ್ನ ಕುಟುಂಬ, ನಮ್ಮ ಮನೆಯವ್ರು, ನಾವು ನಿತ್ಯ ಕೂಡ ಅವ್ರನ್ನ ಕನ್ಸ್ಕೊಂಡಿದ್ದೀವಿ ಅದೆಲ್ಲ ಆಗ್ಲೇಬೇಕಂತೇಳಿ. ಒಮ್ಮೆ ದೈವಿಚ್ಛೆ ಬದುಕಲ್ಲಿ ಅದ್ರ ಕಾಲವನ್ನು ಯಾರು ಕೂಡ ಮೀರ್ಲಿಕ್ಕೆ ಆಗಲ್ಲ. ಅದಕ್ಕೆ ನಾವು ದುಸ್ಸಾಹಸ ಮಾಡಬಾರ್ದು. ಏನೋ ಸಮಾಧಾನ ಪಟ್ಕೊಂಡು ಬದುಕಲೇಬೇಕು ಜೀವನದಲ್ಲಿ. ಹಾಗಾಗಿ ಆ ಮಗು ಎಂತ ಮಾಡೋದ ಕೇಳಿದ್ರೆ ಯಕ್ಷಗಾನವನ್ನು ಇಲ್ಲಿ ಕ್ಲಾಸ್ ಅಲ್ಲಿ ಕಲಿತ ಅವ್ನು ಬದುಕುತ್ತಿದ್ದ ಬೇಡ ಅಂತ ಹೇಳಿ ಆದ್ರೆ ಬಂದು ಕುತ್ಕೊಳ್ತಿದ್ದ. ಗುರುಗಳು ಹೇಳ್ಬೇಕಾದ್ರೆ ನೋಡ್ತಾ ಅವನಿಗೆ ಆಟೋಮೆಟಿಕ್ಲಿ ಅದು ಒಂದು ಹೆಜ್ಜೆ ಹಾಕೋದು, ಕುಡಿಯೋದು, ಮನೆ ಬಂದು ಅಲ್ಲಿ ಕುಡಿಯುವುದು, ಇಲ್ಲಿ ಮನೆ ಬಂದು ಕುಡಿತಿದ್ದ. ಅದು ಅವನಿಗೆ ನಿರಂತರ ಅದು ಪಾಠ ಆಗೋಯ್ತು. ಅವಾಗ ಸುಮಾರು 30-40 ಮಕ್ಕಳಿಗೆ ಕಲಿಸಿ ನಾವು ಸೀತಾ ಕಲ್ಯಾಣ ಕೆಲವೊಂದು ಪ್ರಸಂಗ ಮಾಡಿಸಿದ್ದೀವಿ. ಇಲ್ಲಿ ಮಕ್ಕಳು ಯಕ್ಷಗಾನ ಮಾಡಿಸಿದ್ದೇನೆ ಇಲ್ಲಿ ಕ್ಯಾದಗಿಲಿ. ಅದು ಮಾಡ್ತಾ ಇತ್ತು. ಇವನು ಕೂಡ ಅಭ್ಯಾಸ ಮಾಡ್ತಾ ತುಂಬಾ ಲಯಲ್ಲಿ ಚೆನ್ನಾಗಿದೆ ಅವನಿಗೆ. ಈಗ 8ನೇ ತರಗತಿ ಓದ್ತಾ ಇದ್ದ. ಆದ್ರೆ ನನಗೇನಿದೆ ಅದೊಂದು ಹವ್ಯಾಸಕ್ಕೆ ಸೀಮಿತ ಆಗಿರಲಿ. ಯಾಕಂದ್ರೆ ಕಲಾವಿದರ ಮಗನಾಗಿ ಅದನ್ನ ನಾವು ಆಶೆಯನ್ನು ನಿರಾಕರಿಸಬಾರ್ದಲ್ಲ, ಇಲ್ಲೊಂದು ಪ್ರೋತ್ಸಾಹ ಕೊಟ್ಟೆ. ಅದಕ್ಕೆ ಅವನಿಗೆ ಮಾರ್ಗದರ್ಶನ ಮಾಡಿದೆ, ಮಗ ನೀ ತಬಲಾ ಅಭ್ಯಾಸ ಮಾಡು, ಚೆನ್ನಾಗತ್ತೆ.
ಈ ಎಲ್ಲ ಇದ್ರಲ್ಲೂ ಕಲಿಸ್ತಾ ಇದ್ದಾರೆ. ನಿತಿನ್ ಹೆಗಡೆ ಕಲ್ಗದ್ದೆ ಅಂತ ಹೇಳಿ ಸಿದ್ದಾಪುರದಲ್ಲಿ ತಬಲಾ ಅಭ್ಯಾಸ ಮಾಡ್ತಾ ಇದ್ದೆ. ಹೌದು, ಮನೆಯವರು ಹಿಂದೂಸ್ತಾನಿ ಸಂಗೀತ ಅಭ್ಯಾಸ ಮಾಡ್ತಿದ್ರು. ಹೌದಾ? ಒಂದು ವರ್ಷ ಆಯ್ತು. ನಿಮ್ಮದೆಲ್ಲ ಒಂದು ಕಲೆ ಕುಟುಂಬದೇ ಕಲಾಕಾರ ಇರುವಂತದ್ದು. ಇಲ್ಲ, ಮನೆಯವರು ಕೂಡ ಅದೇ ಕಾಲದಿಂದ ತಂದೆ ಇರ್ಬೋದು, ನಿಮ್ಮ ಮಡದಿ ಇರ್ಬೋದು, ಮಕ್ಕಳು ಎಲ್ಲ ಒಂಥರ ಕಲೆಗೆ ಸೀಮಿತ, ಕಲೆಯಲ್ಲೇ ನಮಗೆ ನಿಜವಾಗ್ಲೂ ಆರ್ಥಿಕವಾಗಿ ಶ್ರೀಮಂತರಲ್ಲ ಹೋದ್ರು ಈ ಕಲೆ ಜೀವನದಲ್ಲಿ ಸಾಮರ್ಥ್ಯ ಬದುಕಿನಲ್ಲಿ ಬಹಳ ಶ್ರೀಮಂತರಾಗಿ ಬಹಳ ದೊಡ್ಡ ಹೆಮ್ಮೆ ಇದೆ. ಮತ್ತೆ ನಮ್ಮನೆಯವರು ತುಂಬಾ ಅವರಿಗೆ ಸಂಗೀತ ಅಂದ್ರೆ, ಯಾಕಂದ್ರೆ ಮದುವೆ ಪೂರ್ವದಲ್ಲಿ ಅವರಿಗೆ ಸಂಗೀತ ತುಂಬಾ ಹಾಡೆಲ್ಲ ಹಾಡ್ತಿದ್ರಂತೆ. ಅದು ನನಗೆ ಮದುವೆ ನಂತರ ಗೊತ್ತಾಯ್ತು. ನಾವು ಅವರಿಗೆ ಎಷ್ಟು ಒಂದು ಕಲೆ ಕಂಠ ದೇವ್ರು ಕೊಟ್ಟಾಗ ನಾವು ನಿರಾಕರಿಸಬಾರ್ದು. ಹಂಗಾಗಿ ಅದು ಪ್ರೋತ್ಸಾಹ ಕೊಡ್ಬೇಕಾದ್ರೆ ಪ್ರತಿಯಾದ ನನ್ನ ಕರ್ತವ್ಯ. ಹಾಗಾಗಿ ಮಾಡಿ ನಾನು ಅವ್ರಿಗೆ ಬೆನ್ನಿಗೆ ನಾವು ಆತರ ಬೆನ್ನಿಂದ ಮಾತಾಡ್ಕೊಡ್ತೀವಿ. ನೀವು ಅದೇ ಬಿಡ, ನೀನ್ ಮಾಡು, ಅಭ್ಯಾಸ ಮಾಡು, ನಾನು ಇದನ್ನ ಪ್ರೋತ್ಸಾಹ ಮಾಡ್ತೀನಿ, ಅವಕಾಶ ಕೊಡ್ತೀನಿ, ಅಭ್ಯಾಸ ಮಾಡ್ತಿದ್ದಾಳೆ. ಈಗ 2-3 ಶೋ ಆಯ್ತು ಅವ್ರಿಗೂ. ಮುಂದೆ ನೆಕ್ಸ್ಟ್ ಇದಕ್ಕೆ ಮುಂದೆ ಈ ವರ್ಷ ಮುಗಿತು, ಮತ್ತೆ 2ನೇ ವರ್ಷದ ಅಭ್ಯಾಸ ಪ್ರಾರಂಭ ಆಗಿದೆ ಈಗ. ಹೌದು, ಹಾಗೆ ಮಾಡ್ತಿದ್ದಾಳೆ. ಈ ಸಣ್ಣ ದೊಡ್ಡವನಿಗೆ ತಬಲ ಅಭ್ಯಾಸ. ಸಣ್ಣವನು ಕೂಡ ಅವನು ಸುಮಾರು ವೇಷ ಮಾಡಿದ್ದ. ಅವನು ಕೂಡ ನಮ್ಮ ಕ್ಲಾಸ್ ಅಲ್ಲೇ ನೋಡಿ ಅಭ್ಯಾಸ ಮಾಡಿದ್ದ. ಅವನು ತುಂಬಾ ವೇಷಗಳಾಯ್ತು. ಒಟ್ಟಾರೆ ಸಣ್ಣವನಿಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಆರೋಗ್ಯವಾಗಿದೆ, ಚೆನ್ನಾಗಿದೆ. ಬಹಳ ಆಕ್ಟಿವ್, ಚೆನ್ನಾಗಿದೆ. ಇವನು ಉಳಿದ್ರೆಲ್ಲ ತುಂಬಾ ಆಕ್ಟಿವ್ ಇದ್ದಾನೆ. ಡ್ರಾಯಿಂಗ್ ತುಂಬಾ ಚೆನ್ನಾಗಿದೆ. ಅವನು ಪ್ರಶಸ್ತಿ ಆಯ್ತು. ಸ್ಪೋರ್ಟ್ಸ್ ಅಲ್ಲಿ ಚೆನ್ನಾಗಿದ್ದಾನೆ. ನಾ ಯಾವ್ದು ಬಿಡ್ತಿರ್ಲಿಲ್ಲ. ಹೌದು, ಅಂದ್ರೆ ಅವನಿಗೆ ಒಂದು ಆಸಕ್ತಿ ಇದ್ದು ಅದನ್ನ ಪಾರ್ಟ್ ಟೈಮ್ ಒಂದು ಹವ್ಯಾಸಕ್ಕೆ ಬೇಕಲ್ಲ. ನಿಮ್ಗೆ ಚಿಕ್ಕವರಿದ್ದಾಗ ಏನ್ ಅವಕಾಶ ವಂಚಿತರಾಗಿದ್ರ ಮಕ್ಕಳಿಗೆ ಅದನ್ನೆಲ್ಲ ಕೊಡುವಂತ ವ್ಯವಸ್ಥೆ ಮಾಡ್ತಾರೆ. ಹೌದು, ಅದಾಗ್ಲಿ ಅಂತ ನನ್ನ ಆಸೆ. ಮತ್ತೆ ನಾನು ಕೂಡ ಚಿಕ್ಕವನಿರ್ಬೇಕಾದ್ರೆ ಬರೀ ಯಕ್ಷಗಾನ ಆಮೇಲೆ ಆಯ್ತದು. ನಂಗೆ ಅರಿವಿನದ್ದೇ ಬಂದದ್ದು ಯಕ್ಷಗಾನ ಕಲೆ. ಮೊದಲು ನಾನು ಈಗಲೂ ಚಿತ್ರಕಲೆಯಲ್ಲಿ, ಚಿತ್ರವಿಷಯದಲ್ಲಿ, ಮತ್ತೆ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆಲ್ಲ, ಗೀಗಿ ಪದ ಹೇಳುವುದು, ಜಾನಪದ ಗೀತೆ ಹಾಡುವುದು, ಕೋಲಾಟ, ಇದೆಲ್ಲದರಲ್ಲೂ ತುಂಬಾ ನಾನು 38 ಪ್ರಶಸ್ತಿಗಳು ಇದೆ ನನ್ನ ಹತ್ರ. ಈಗ ಪ್ರಾಥಮಿಕ ಹಂತದಲ್ಲಿ ಅಷ್ಟು ನಾನು ಸಂಗ್ರಹ ಮಾಡಿ ಇಟ್ಟಿದ್ದೀನಿ. ಈಗ ಇದೆ, ಅದು ನಂತರ ಇದೆ. ಅವಾಗಿಂದ ಆಸಕ್ತಿ ಇದ್ದಿತ್ತು. ಮತ್ತೆ ಕೆಲಸವಾಗಿ ಎಲ್ಲ ಕೃಷಿ ಕೆಲಸಗಳು ತುಂಬಾ ಆಸಕ್ತಿ ಇದೆ. ಒಟ್ಟಾರೆ ಯಕ್ಷಗಾನ ಕಲೆ ಜೊತೆಗೆ ಎಲ್ಲ ಸಾಂಸ್ಕೃತಿಕ ಕಲೆಗಳನ್ನು ಪ್ರೀತಿಸ್ತೀವಿ ನಾವು. ಶಾಲೆ ಮಕ್ಕಳಿಗೆ ಎದುರು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ತರಬೇತಿ ಕೊಡಿಸೋದು, ಪ್ರೋತ್ಸಾಹ ಮಾಡೋದು, ಶಿಕ್ಷಣಕ್ಕೆ ತುಂಬಾ ಆದ್ಯತೆ ಕೊಡೋದು, ಅದೆಲ್ಲ ಮಾಡ್ತಾ ಬಂದಿದ್ದೀನಿ. ಅದ್ರ ಬಗ್ಗೆ ತುಂಬಾ ಖುಷಿ ಇದೆ. ಅದಕ್ಕೆ ಯಕ್ಷಗಾನ ಕಲೆಯನ್ನು ಚಿಕ್ಕವರಿದ್ದಾಗ ಒಂದು ರೂಢಿಸ್ಕೊಂಡು ಬಂದಿದ್ದೀರಾ ಅಲ್ವಾ? ಈಗ ಯಕ್ಷಗಾನ ಕಲೆಯಲ್ಲಿ ಈಗ ಕೆಲ ಎಕ್ಸಾಂಪಲ್ ಇರ್ಬೋದು, ದಾರ್ವೆ ಇರ್ಬೋದು, ಫಿಲ್ಮ್ ಆಕ್ಟರ್, ಅವರಿಗೆಲ್ಲ ಸಿಗುವಂತ ಒಂದು ಆರ್ಥಿಕ ಶಕ್ತಿ ಜಾಸ್ತಿ ಇರುತ್ತೆ. ಯಕ್ಷಗಾನ ಕಲೆಗೆ ನಿಮ್ಗೆ ಒಟ್ಟಾರೆಯಾಗಿ ನೀವು ಒಂದು ಯಕ್ಷಗಾನ ಬದುಕು ನಿಮ್ಗೆ ಹೇಗಿದೆ? ಆರ್ಥಿಕವಾಗಿರ್ಬೋದು, ಯಾವ ರೀತಿ ನಿಮ್ಗೆ ಒಟ್ಟಾರೆ ಬದುಕು ಹೇಗಿದೆ? ಅದೇ ಈ 8 ವರ್ಷದ ಹಿಂದೆ ಅವಾಗ ನಾವು ಅನುಭವಗಳ ಕಡಿಮೆ ಇದ್ದಿತ್ತು. ಅಂದ್ರೆ ಅರ್ಹತೆಗಳ ನಮ್ಗೆ ಇರ್ಲಿಲ್ಲ. ಅಂದ್ರೆ ಆಯಾ ಜಾಗಕ್ಕೆ ನೋಡುವ ಸಂಬಳ ಇದ್ದಿತ್ತು. ಅವತ್ತು ಜೀವನ ನಿರ್ವಹಣೆ ಸ್ವಲ್ಪ ಕಷ್ಟ ಇದ್ದಿತ್ತು ನನಗೆ ಅವಾಗ. ಯಾಕಂದ್ರೆ ಮನೆಯಲ್ಲಿ ನಾನು ಒಬ್ಬನೇ ಕೆಲಸ ಮಾಡ್ಬೇಕಿತ್ತು. ಆ ನಂತರ ಈಗೀಗ ಏನಾಯ್ತು ಕೇಳಿದ್ರೆ, ಈಗ ಕಾಲ ಬದಲಾಯಿತು. ಕಾಲ ಬದಲಾದ್ಮೇಲೆ ನನಗೂ ಕೂಡ ಕೆಲವು ಪ್ರಸಂಗಗಳು, ಅನುಭವಗಳು ಜಾಸ್ತಿ ಆಯ್ತು. ನಾನೊಬ್ಬ ಬೇಕಾದ ಕಲಾವಿದ ಆದೆ. ಬೇಕಾದ ಕಲಾವಿದ ಆದಾಗ ಮಾತ್ರ ಅಲ್ಲಿ ಸ್ವಲ್ಪ ಬೇಡಿಕೆ ಹೆಚ್ಚಾಗಿ, ಹಾಗಾಗಿ ಆರ್ಥಿಕವಾಗಿ ಒಂದು ಪ್ರಮಾಣದಲ್ಲಿ ನನಗೆ ನನ್ನ ಪ್ರಯತ್ನ ತಕ್ಕಾದ ಫಲ ಭಗವಂತ ಕೊಟ್ಟಿದ್ದಾನೆ. ಈಗ ಒಂದು ಕುಟುಂಬ ನಿರ್ವಹಣೆಗೆ ಒಳ್ಳೆ ಜೀವನ. ಹೌದೌದು. ಮತ್ತೆ ಈ ಸಂಸ್ಥೆ ಬೇಕಾದ್ರೆ ಕೆಲವೊಂದಷ್ಟು ದಾನಿಗಳಿಂದ ತಗೊಂಡು ಅದು ಸ್ವಲ್ಪ ಮತ್ತೆ ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಬಂದೆ. ಮತ್ತೆ ಅದು ಅಲ್ಲದೆ ಮತ್ತೆ ಬೇರೆ ಬೇರೆ ಕೂಡ ನಾನು ಹವ್ಯಾಸ ದುಡಿಮೆ ಇಟ್ಕೊಂಡಿದ್ರಿಂದ ಸ್ವಲ್ಪ ಆರ್ಥಿಕವಾಗಿ ಚೆನ್ನಾಗಿದೆ. ಮತ್ತೆ ಇನ್ನೂ ಕೂಡ ಕೆಲವೊಂದಷ್ಟು ನಮ್ಮ ಗಂಡ ಹೆಂಡತಿಯ ಸಂಕಲ್ಪಗಳಿದೆ ಬದುಕಿನಲ್ಲಿ. ಈಗ ಒಬ್ಬ ಕಲಾವಿದನಾಗಿ ಏನಾದ್ರೂ ಒಂದು ನಾವು ಬದುಕಿನ ಸರಿಯಾಗಿ ಕಟ್ಕೊಳ್ಬೇಕು. ಯಾಕಂದ್ರೆ ನಮ್ಮ ಜಮೀನು ಮನೆ ಏನೋ ಆಸ್ತಿ ಏನು ಇರುವುದಿಲ್ಲ. ಪುಟ್ಟ ಮನೆ ಬಿಟ್ಟು ಮತ್ತೇನಿಲ್ಲ, ಒಂದು 2-3-4 ಸೆನ್ಸ್ ಜಾಗ ಬಿಟ್ರೆ. ಹಾಗಾಗಿ ಮುಂದೆ ಏನಾದ್ರೂ
ಬದುಕಿನ ಬದಲಾವಣೆ ಮಾಡ್ಕೊಳ್ಬೇಕು. ಅದು ಹೇಳಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅದು ನಾವು ಮನುಷ್ಯ ಪ್ರಯತ್ನ ನಾಳೆ ಹೆಂಗೆ ಏನು ಅಂತ ಹೇಳಕ್ಕಾಗಲ್ಲ. ಮನುಷ್ಯ ಪ್ರಯತ್ನ 99 ಭಾಗ, ಒಂದು ಅಂಶ ದೈವಾನುಗ್ರಹ ಬೇಕು. ಇಲ್ಲದೆ ನಾವು ಪ್ರಾಮಾಣಿಕ ಪ್ರಯತ್ನ 99 ಮಾಡಿದ್ರೆ ದೇವ ಕೊನೆಗೆ ಅನುಗ್ರಹ ಇಸ್ಕೊಂಡೆ. ಹಾಗೆ ನಾವು ಅದನ್ನ ಈಗ ನಾವು ಹೇಳಲಿಕ್ಕೆ ಆಗುದಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಅದನ್ನ ನಮ್ಮ ಬದುಕಿನನ್ನ ಸರಿಯಾಗಿ ಬದಲಾವಣೆ ಮಾಡ್ಕೊಂಡು ಒಂದು ಸಮಾಜಕ್ಕೆ ಒಬ್ಬ ಮಾದರಿ ವ್ಯಕ್ತಿಯಾಗಿ ಒಂದು ಕುಟುಂಬ ಬದುಕುಗಳ ಆಸೆ ಕೂಡ ತುಂಬಾ ಇದೆ. ಅದು ಎಷ್ಟು ಮಟ್ಟಿಗೆ ಜನರ ಪ್ರೀತಿ, ನಮ್ಮಲ್ಲಿ ದೇವರ ಅನುಗ್ರಹ, ಕುಡಿದೇವರ ಅನುಗ್ರಹ, ತಮ್ಮೆಲ್ಲರ ಪ್ರೀತಿಯಿಂದ ಅದು ಆಗ್ಲಿ ಅಂತ ನಾವು ಆಶೀರ್ವಾದ ಮಾಡಿ ಅಂತ ನಾವು ಕೇಳ್ಕೊಳ್ಬಹುದು ಅಷ್ಟೇ. ಈಗ ನನ್ನ ಬದುಕು ನಡೀತಾ ಇದೆ. ಈಗ ನಿಮ್ಗೆ ಒಟ್ಟಾರೆ ಈಗ ಹೆಂಗ್ ಅನ್ಸುತ್ತೆ, ಈ ಯಕ್ಷಗಾನ ಮೊದ್ಲಿನ ವೈಭವ ಇದೆಯೋ, ಈಗ ಒಂದು ದಾರ್ವೆ ಇರ್ಬೋದು, IPL ಅಂತ ಮ್ಯಾಚ್ಗಳ ಮೂಲಕ ಈಗ ಜನಗಳ ಸಂಖ್ಯೆ ನಿಮ್ಮ ದೃಷ್ಟಿಯಲ್ಲಿ ಯಾವ ರೀತಿ ಇದೆ? ಕಡಿಮೆ ಆಗ್ತಿದ್ಯೋ ಅಥವಾ ಹೇಗಿದೆ? ಮೊದ್ಲಿನ 10 ವರ್ಷದಲ್ಲಿರುವಂತ ಉತ್ತುಂಗ ಸ್ಟೇಜ್ ಅಲ್ಲಿ ಇರುವಂತದ್ದು ನನಗೆ ತಿಳಿದ ಮಟ್ಟಿಗೆ ಇಲ್ಲ ಅನ್ಕೊಂತೀನಿ. ಮೊದ್ಲಿನ ಯಕ್ಷಗಾನಕ್ಕೆ ನಮ್ಮ ಒಂದು ಊರಲ್ಲಿ ಜಾತ್ರೆಗಳಾದಾಗ, ಯಕ್ಷಗಾನ ಮೇಳಗಳು ಬಂದಾಗ ಜನಗಳು ಸೇರುವಂತದ್ದು ನಾವು ಚಿಕ್ಕವರಿದ್ದಾಗ ನೋಡ್ತಾ ಬಂದಿದ್ವಿ. ಅದು ಈಗ ಜನಗಳು ಅದಕ್ಕೆ ಯಕ್ಷಗಾನ ಕಡೆ ಒಲವು ಮಾಡೋದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಅಂತ ನನ್ನ ಭಾವನೆ. ನಿಮ್ಮ ಒಟ್ಟಾರೆ ಏನ್ ಏನಂತೀರ ಅದ್ರ ಬಗ್ಗೆ? ನಿಜವಾಗ್ಲೂ ಅವಾಗ ಯಕ್ಷಗಾನ ಮೇಳಗಳು ನಡೆಯುವುದು ಕಡಿಮೆ ಇದ್ರೂ ಕೂಡ ಈ ಜನಗಳು ಅವರು ಆ ಯಕ್ಷಗಾನ ಬಹಳ ಪ್ರೀತಿಸುವುದು, ಗೌರವಿಸುವುದು ಸತ್ಯ ಅವಾಗ. ಹಾಗೆ ಹೇಳಿ, ಯಕ್ಷಗಾನ ಮೇಳಗಳು ಕಾರ್ಯಕ್ರಮ ನಡೆಯುವುದು ಕಡಿಮೆ ಆಗ್ತಿತ್ತು, ಜನಗಳು ಜಾಸ್ತಿ ಏನು ಇಷ್ಟಪಡ್ತಿದ್ರು. ಯಾವತ್ತು ಕೊರತೆ ಇದ್ದಾಗ ಅದು ಆಸೆ ಜಾಸ್ತಿ, ಸ್ವಾಭಾವಿಕವಾಗಿ. ಯಾವ್ದು ಸಿಗದಿಲ್ವೋ ಅದನ್ನ ನೋಡ್ಬೇಕು ಆಸೆ ಜಾಸ್ತಿ. ಅದು ಆವಾಗಿದ್ದಿತ್ತು. ಆದ್ರೆ ಆವಾಗ ಜನಗಳು ಹೇಗಿದ್ದು ಕೇಳಿದ್ರೆ, ಅವಾಗೊಂದು ವಾತಾವರಣ ಪ್ರಾಕೃತಿಕವಾಗಿ ಎಲ್ಲ ಸಂಪನ್ನರಾಗಿದ್ರು. ಒಂದು ಆರೋಗ್ಯವಾಗಿ ಯಾವುದೇ ಕಾಯಿಲೆ ಭಯ ಇಲ್ಲ, ನಿದ್ದೆ ಬಿಡ್ತಿದ್ರು, ಸಮಸ್ಯೆ ಇಲ್ಲ, ಎಲ್ಲ ಸಾವಯವ ಆಹಾರ ತಿನ್ಕೊಂಡು ಒಳ್ಳೆ ಆರೋಗ್ಯವಾಗಿದ್ರು. ಅದೊಂದು ಅವಾಗ. ಹಾಗಾಗಿ ಜನರು, ನಾವು ಕೂಡ ಸಣ್ಣಕ್ಕಿದ್ದಾಗ ಬೆಳೆದಕ್ಕೆ ನಿದ್ದೆ ಬಿಟ್ಕೊಂಡು ಶಾಲೆ ಹೋಗ್ತಿದ್ವಿ, ಆರಾಮಿರ್ತಿದ್ವಿ, ಅಷ್ಟು ಇದ್ದಿತ್ತು. ಆದ್ರೆ ಈಗ ಈ ಕಾಲ ಏನಂತ ಕೇಳಿದ್ರೆ, ಈಗ ಆಧುನೀಕರಣದ ಪ್ರಭಾವ, ಕೈಗಾರೀಕರಣ, ಆಧುನೀಕರಣ, ಇದರ ಪ್ರಭಾವದಿಂದ ಮತ್ತೆ ಆಹಾರದ ಪೌಷ್ಟಿಕಾಂಶದ ಕೊರತೆಯಿಂದ ಜನರು ಕೂಡ ಸ್ವಲ್ಪ ಅಪ್ಸೆಟ್ ಆಗಿದ್ದಾರೆ. ಆದ್ರೆ ಅದ್ರಲ್ಲಿ ಏನಾಗಿದೆ ಕೇಳಿದ್ರೆ, ಈ ಜನರು ಆಯ್ಕೆ ಮಾಡೋದ್ರಲ್ಲಿ ತಪ್ತಾ ಇದ್ದಾರೆ. ಆಯ್ಕೆ ಮಾಡೋದ್ರಲ್ಲಿ ಈ ನಾನು ಕಲಾವಿದನಾಗಿ ಯಕ್ಷಗಾನವನ್ನ ಅದ್ರ ಬಗ್ಗೆ ಮಾತಾಡೋದಲ್ಲ, ಟೋಟಲಿ ಜನ ಮೆಚ್ಚಿದ್ರ ಬಗ್ಗೆ ಹೇಳ್ಬೇಕಂತಂದ್ರೆ, ಈಗ ನೀವು ಧಾರಾವಾಹಿ, ಕ್ರಿಕೆಟ್, ಸಿನಿಮಾ ಇದೆಲ್ಲ ಹೇಳಿದ್ರೆ ಅದರಲ್ಲೂ ಕೂಡ ನಾವು ಆಯ್ಕೆ ಮಾಡ್ಬೇಕಲ್ಲಿ. ಸಾಮಾನ್ಯವಾಗಿ ಪಾರದರ್ಶಕವಾಗಿ ನೋಡಿದಾಗ, ನಾವು ಅಂತರಂಗ ಪೂರ್ವಕವಾಗಿ ಕಣ್ಬಿಟ್ಟು ನೋಡಿದಾಗ ಯಾವ್ದ್ರಲ್ಲಿ ಆದರ್ಶ ಮೌಲ್ಯಗಳು ಅಡಗಿದೆ ಅಲ್ಲಿ ಸಿಕ್ಬಿಡುತ್ತೆ ನಮಗೆ ಉತ್ತರಲ್ಲಿ. ಯಕ್ಷಗಾನದಲ್ಲಿ ಯಾವುದೇ ಅಸಂಬದ್ಧಗಳು, ಅಶ್ಲೀಲಗಳು ಇರುವುದಿಲ್ಲ. ಮನುಷ್ಯನಿಗೆ ಬೇಕಾದಂತ ಒಳ್ಳೆ ಆದರ್ಶವನ್ನ ಬೋಧಿಸುವಂತ ಏಕೈಕ ಮಾಧ್ಯಮ ಯಕ್ಷಗಾನ. ಜೊತೆಯಲ್ಲಿ ಅದರಲ್ಲಿ ಯಾವುದೇ ಮನರಂಜನೆಗೆ, ಕಾಲಹರಣಕ್ಕೆ ಮಾತ್ರ ಸೀಮಿತವಾಗಿರದೆ ಅದರ ಒಳಹೊಕ್ಕಿ ನೋಡಿದ್ರೆ ಬದುಕನ್ನ ಬಹಳ ನಾವು ಬದಲಾವಣೆ ಮಾಡ್ಕೊಳ್ಬಹುದು. ಯಾಕಂತಂದ್ರೆ ಈಗ ನೀವು ಹೇಳಿದಾಗೆ ಫಾಸ್ಟ್ ಯುಗ, ಈಗ ಈ ಫಾಸ್ಟ್ ಫುಡ್ ಈಗ ಮನುಷ್ಯನಿಗೆ ಬೇಕು ಅಂದ್ರೆ ಬೇಕು, ಬೇಡಂದ್ರೆ ಬೇಡ. ಫುಡ್ ತಿಂದು ಆರೋಗ್ಯ ಹಾಳು ಮಾಡ್ಕೊಳ್ಳಿ ರೆಡಿ ಮಾಡ್ತಾರೆ. ಅದ್ರ ಮನೆಯಲ್ಲಿ ಸಿಗುವಂತ ಒಂದು ಒಳ್ಳೆ ಆಹಾರ ತಿಂದು ಆರೋಗ್ಯವಾಗಿರೋದು ಮನುಷ್ಯನಿಗೆ ಯಾವ ತಿನ್ಬೇಕು, ಅತಿ ರುಚಿಸ್ತದೋ ಅತಿ ಬಿಡ್ತಾರೆ. ಅದ್ರ ಒಳಗೆ ಹೋದ್ರೆ ಬೇಕಾಗಿಲ್ಲ ಅದು ದೇಹಕ್ಕೆ. ನಾವು ದೇಹಕ್ಕೆ ಏನು ಕೊಡಬೇಕು ಕೊಡ್ತಾ ಇಲ್ಲ. ಕೇವಲ ದೇಹ ಕಾಯಿಲೆ ಮುಕ್ತರಾಗಿದ್ರೆ ಮಾತ್ರ ಆರೋಗ್ಯ ಅಲ್ಲ, ಮಾನಸಿಕವಾಗಿ ನಾವು ಆರೋಗ್ಯ ಆಗಿರ್ಬೇಕಂದ್ರೆ ಇಂತ ಒಳ್ಳೆಯ ಮಾಧ್ಯಮಗಳಿಂದ ನಾವು ನೋಡೋದ್ರಿಂದ ಯಕ್ಷಗಾನದಲ್ಲಿ ಅಷ್ಟಿದೆ. ಅದರಲ್ಲಿ ಮನರಂಜನೆ ಇದೆ, ಒಳ್ಳೆ ಆದರ್ಶಗಳಿದೆ, ಹೌದು ಅದಿದೆ. ಹಾಗಾಗಿ ಅದರಿಂದ ನೋಡಿದ್ರಿಂದ ಒಂದಿಷ್ಟು ಮೌಲ್ಯ ಅಳವಡಿಸಿಕೊಂಡ್ರೆ ಬದುಕು ಒಳ್ಳೆಯ ರೀತಿಯಲ್ಲಿ ನಾವು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ನಾನೇ ಸಾಕ್ಷಿ. ಯಾಕಂದ್ರೆ ನಾನೇ ಇಲ್ಲಿ ನಾ ಬೆಳೆದ ಪರಿಸರದಲ್ಲಿ ನನಗೆ ಯಾವ ಮಾರ್ಗದರ್ಶನ ಮಾಡಿದವರು ಇಲ್ಲ. ಪರಿಸ್ಥಿತಿಗೂ ಈಗ ಬಹಳ ಯಕ್ಷಗಾನದಲ್ಲಿ ಸಾಧನೆ ಮಾಡಿಲ್ಲ, ಆದ್ರೆ ಯಕ್ಷಗಾನದಲ್ಲಿ ಇದ್ದಂತ ಕೆಲವು ಮೌಲ್ಯಗಳನ್ನ ನನ್ನ ಬದುಕು ಅಳವಡಿಸಿಕೊಂಡು ಇವತ್ತು ಸುಸಂಸ್ಕೃತ ವ್ಯಕ್ತಿಯಾಗಿ ಆಗ್ಲಿಕ್ಕೆ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಈಗ. ಹಂಗಾಗಿ ಅದರಿಂದ ಜನರ ಮಧ್ಯೆ ನಾವು ಹೋಗಿದೆ. ಈಗ ಯಾರ ಹತ್ರ ಮಾತಾಡ್ಬೇಕು ಹೆಂಗ್ ಗೊತ್ತಾಯ್ತು, ಯಾರ ಹತ್ರ ಹೇಗೆ ಗೌರವಿಸ್ಬೇಕು ಗೊತ್ತಾಯ್ತು, ಜನರ ಎದುರಿಗೆ ಹೋಗೋದು, ಮಾಧ್ಯಮ ಹೋಗೋದು, ವ್ಯವಹಾರ ಮಾಡುವ ಪ್ರಜ್ಞೆ ಬಂತು. ನಂಗೆ ಶಾಲೆಯಲ್ಲಿ ಸಿಕ್ಕಿಲ್ಲ ಅದು ವಿಷಯ, ಸ್ಕೂಲಲ್ಲಿ ನನಗೆ ಆ ಶಿಕ್ಷಣ ಸಿಕ್ಕಿಲ್ಲ. ಅದಷ್ಟು ಮಾರ್ಕ್ಸ್ ತಗೊಂಡು ಅಂಕ ತಗೊಳ್ಳಿಕ್ಕೆ ಸೀಮಿತ ಆಯ್ತು ಬಿಟ್ರೆ ವ್ಯವಹಾರಕ್ಕೆ ಜನ ಬಂದಿಲ್ಲ. ಇದು ನಂಗೆ ಸಿಕ್ತು, ಅದು ನನ್ನ ಜೀವನಕ್ಕೆ ಅಳವಡಿಸಿಕೊಂಡೆ. ಇದರಿಂದ ಸಂಸ್ಥೆ ಮಾಡ್ಕೊಂಡು ನಡೆಸೋದನ್ನ ಕಷ್ಟ. ಹಾಗಾಗಿ ಯಕ್ಷಗಾನ ಈಗ ಏನಾಗಿದೆ ಕೇಳಿದ್ರೆ, ಜನರು ತಮ್ಮನ್ನ ಕೇಳಿಕೊಡದಷ್ಟೇ ಮನುಷ್ಯನಿಗೆ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯ ಬಹಳ ಮಹತ್ವದಿಂದ ಸಂಸ್ಕಾರ ಕೆಡ್ತಾ ಇದೆ. ಇದನ್ನ ಹೇಳುವುದಾದ್ರೆ ಈ ಸಂಸ್ಕಾರವನ್ನು ಹೇಳ್ಕೊಡೋದು ಯಕ್ಷಗಾನ ನನ್ನ ಪ್ರಕಾರ. ಅದಕ್ಕಾಗಿ ಕೇವಲ ಜನರಿಗೆ, ಅಭಿಮಾನಿಗಳಿಗೆ ಅಥವಾ ಜನಸಮೂಹ ಕೆಡದಲ್ಲದೆ ನಾವು ಯಕ್ಷಗಾನ ಕಲಾವಿದರು ಕೂಡ ಕೇವಲ ಯಕ್ಷಗಾನ ಕಲಾವಿದರಿಗೆ ರಂಗದಲ್ಲಿ ಬೋಧನೆ ಮಾಡಿ ನಾವು ಪಾತ್ರದಲ್ಲಿ ಒಪ್ಪಿಸಿಕೊಳ್ಳುವುದಕ್ಕಿಂತ ಒಂದಿಷ್ಟು ಮೌಲ್ಯಗಳನ್ನು ನಾವು ಅಳವಡಿಸಿಕೊಂಡಾಗ
ಕಲಾವಿದರು ಅದಕ್ಕೆ ನಾವು ಆ ರಂಗದಲ್ಲಿ ಇನ್ನೊಬ್ಬರು ಬೋಧನೆ ಮಾಡುವವರು ನಾವಾಗಿ ಇಟ್ಕೊಂಡು ನಾವೊಂದಿಷ್ಟು ಒಳ್ಳೆಯದನ್ನು ಅಳವಡಿಸಿಕೊಂಡೆ. ರಂಗದಲ್ಲಿ ಪಾತ್ರ ತಪ್ಪಬಹುದು, ಪಾತ್ರದಲ್ಲಿ ಸ್ವಲ್ಪ ಸೋಲ್ಬಹುದು, ಅದು ವಿಷಯ ಬೇರೆ. ಆದ್ರೆ ಆ ಮೌಲ್ಯ ತಪ್ಪಲ್ಲ, ಪ್ರಸಂಗದಲ್ಲಿರುವ ಮೌಲ್ಯ ತಪ್ಪಲ್ಲ. ಆ ಮೌಲ್ಯ ನಮ್ಗೆ ಅರ್ಥ ಆಗ್ತದೆ, ಅದನ್ನ ಅಳವಡಿಸಿಕೊಂಡ್ರೆ ಒಂದಿಷ್ಟು ಬದುಕಲು ಶ್ರೇಷ್ಠ ವ್ಯಕ್ತಿಗಳೇ ಬದುಕಬಹುದು ಅಂತ ನನ್ನ ಆಸೆ. ಮತ್ತೆ ಹಂಗೆ ಬದುಕಿದ್ರೆ ಇನ್ನೂ ಯಕ್ಷಗಾನ ಬೆಲೆ ಬರ್ತದೆ ನನ್ನ ಆಸೆ, ಅದನ್ನ ಆಸೆ. ಹಾಗಾಗಿ ಎಲ್ಲರೂ ಹೇಳೋದಿಷ್ಟೇ, ಯಕ್ಷಗಾನ ಪ್ರೀತಿಸಿ ಗೌರವಿಸಿ, ಜೊತೆಯಲ್ಲಿ ಎಲ್ಲ ಕಲೆಗಳನ್ನ ತಾವು ಗೌರವಿಸೋದ್ರಿಂದ ಅದಕ್ಕೊಂದು ಬೆಲೆ ಬರ್ತದೆ. ಬಿಟ್ರೆ ಕೇವಲ ಕಲಾವಿದರಿಂದ ಅಸಾಧ್ಯವಾದ ಮಾತು, ಅದನ್ನ ಜನಸಮೂಹ ಹೇಳಬಹುದು ನಾವು. ವೀಕ್ಷಕರ ನೋಡಿದ್ರಲ್ಲ, ಯಕ್ಷಗಾನದಲ್ಲಿ ಎಷ್ಟೊಂದು ವಿಷಯಗಳು ತಿಳ್ಕೊಂಡಿದ್ದಾರೆ, ಒಳ್ಳೊಳ್ಳೆ ಪಾತ್ರಗಳು ಮಾಡಿದ್ದಾರೆ. ನಾನು ಎಲ್ಲರೂ ಕೇಳ್ಕೊಳ್ಳೋದಷ್ಟೇ, ಯಕ್ಷಗಾನ ಒಂದು ನಮ್ಮ ನಾಡಿನ ಸುಂದರ ಕಲೆ. ಆ ಕಲೆ ಈಗ ಸ್ವಲ್ಪ ಮಟ್ಟಿಗೆ ಜನಗಳು ನೋಡೋದು ಕಡಿಮೆ ಆಗ್ತಾ ಇದೆ. ಆ ಕಲೆನ ಒಂದು ಶ್ರೇಷ್ಠವಾದ ಕಲೆನ ನೋಡಿ ಬೆಳೆಸಿ, ಜೊತೆಗೆ ಈ ಮೂಲಕ ನಾನು ಕೇಳ್ಕೊಂತೀನಿ. ಇಷ್ಟೊತ್ತು ನಮ್ಗೆ ನಿಮ್ಮ ಅನುಭವಗಳು ಹಂಚಿಡೋಕೆ ನಿಜವಾಗ್ಲೂ ನಾನು ಖುಷಿ ಆಯ್ತು. ನೀವು ನಿಮ್ಮಲ್ಲಿರುವ ಒಂದು ಮಾಹಿತಿಗಳನ್ನ ಜನಗಳಿಗೂ ಕೊಟ್ಟಿದ್ರಿ. ಆ ಮೂಲಕ ನಾನು ಒಂದು ಕೃತಜ್ಞನಾಗಿದ್ದೇನೆ. ಹೀಗೆ ನೀವು ಇದೇ ರೀತಿ ಬೆಳಿಲಿ. ನಿಮ್ಮ ಒಂದು ಏನು ಯಕ್ಷಗಾನದಲ್ಲಿ ಮುಂದೆ ಮಕ್ಕಳನ್ನು ಬೆಳೆಸ್ಬೇಕಾಗ ಅಥವಾ ಒಂದು ತಂಡ ಕಟ್ಬೇಕಂತಿದ್ದೀರಾ, ಅದು ಇನ್ನೂ ಯಶಸ್ಸು ಸಿಗ್ಲಿ, ಇನ್ನೂ ಒಳ್ಳೆ ರೀತಿಯಲ್ಲಿ ಬೆಳೀಲಿ ಅಂತ ನಾನು ಈ ಮೂಲಕ ಕೇಳ್ಕೊಂತೀನಿ. ನಮಸ್ಕಾರ.